ಏನೇ ಮಗಳೇ, ಯಾಕೆ ಅಷ್ಟೊಂದು ಗಾಬರಿ ಆಗಿದ್ಯಾ? ಯಾರ್ದೆ ಫೋನು? ಅಯ್ಯೋ ಅಮ್ಮ, ರಾಹುಲ್ದಮ್ಮ ಫೋನು. ರಾಹುಲ್ದ? ಮತ್ತೆ ಖುಷಿ ಪಡ್ಬೇಕು ತಾನೆ, ಇಷ್ಟೊಂದು ಯಾಕೆ ಗಾಬರಿ ಆಗಿದ್ಯಾ? ಅಮ್ಮ, ಅದು ರಾಹುಲು ಅಂದ್ರೆ ಉಷಾ ಅವ್ರ ಮನೆಗೆ ಹೋಗ್ಬಿಟ್ಟವನೆ ಕಣಮ್ಮ. ಏನು? ಉಷಾ ಮನೆಗೆ ಹೋಗ್ಬಿಟ್ಟವನ? ಹ್ಞೂ ಅಮ್ಮ, ಉಷಾ ಮನೆಗೆ ಹೋಗ್ಬಿಟ್ಟವನೆ. ಹಬ್ಬ, ನಂಗೆ ಏನು ಮಾಡಬೇಕು ಕೈ ಕಾಲೇ ಆಡಲಿಲ್ಲ, ಏನೂ ತೋಚ್ಲೂ ಇಲ್ಲ ನನಗಂತೂ. ನೀನು ಯಾಕೆ ಅಲ್ಲಿಗೆ ಹೋದೆ? ಬಾ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಅಡ್ರೆಸ್ ಕಳಿಸ್ಬಿಟ್ಟಿದ್ದೀನಮ್ಮ, ಹೋಟೆಲ್ ಹತ್ರ ಬಾ ಅಂತ. ಅವ್ನು ಇವಾಗ ಇನ್ನೇನು ಬರ್ತಾನೆ, ಹೋಗಿ ಕರ್ಕೊಂಡು ಬರಬೇಕು. ಯಾಕೆ ಇಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಏನು ಆನ್ಸರ್ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನೋಡೋನು ಅಲ್ಲಿಗೆ ಯಾಕೆ ಹೋಗ್ಬೇಕಿತ್ತು? ನನಗೇನು ಗೊತ್ತು ಅಲ್ಲಿಗೆ ಯಾಕೆ ಹೋಗ್ಬೇಕಿತ್ತು ಅಂತ ನನ್ನನ್ನು ಕೇಳಿದ್ರೆ ನಾನೇನಂತ ಹೇಳಿ? ನನಗಂತೂ ಏನೂ ಗೊತ್ತಿಲ್ಲ. ನೀನು ನನ್ನನ್ನು ಕೇಳ್ತಾ ಇದೆಯಾ? ಏನೋ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಏನಾದ್ರು ಬಂದ್ಬಿಟ್ಟವನ, ಇಲ್ಲ ಆಸ್ತಿ ಬಗ್ಗೆ ಏನಾದರೂ ಮಾತಾಡ್ಬಿಟ್ನಾ ಅಂತ ನನಗೇನೇ ಗೊತ್ತಾಗಬೇಕು. ಛೇ, ಏನು ಮಾಡಿದ್ರು ಏನೋ ಒಂದು ಎಡವಟ್ಟು ಆಗ್ತೈತಲ್ಲ. ಅವನನ್ನ ರೂಮಿಗೆ ಕರ್ಕೊಂಡು ಬಾಯಿಲಿಗೆ, ನಾನು ಉಳಿದಿದ್ದೆಲ್ಲ ಮಾತಾಡ್ತೀನಿ. ರಾಹುಲ್ ಏನೇನೆ. ಹಲೋ ರಾಹುಲ್, ಹೇಳು. ಕೆಳಗಡೆ ಬಂದಿದ್ಯಾ? ಇರು, ನಾನು ಅಲ್ಲಿಗೆ ಬರ್ತೀನಿ. ಇರು, ಅಲ್ಲೇ ಹೋಟೆಲ್ ಮುಂದೆ ನಿಂತ್ಕೋ, ಬರ್ತೀನಿ. ಅಮ್ಮ, ರಾಹುಲ್ ಇಲ್ಲಿಗೆ ಬಂದವನೆ. ನಾನು ಕೆಳಗಡೆಗೆ ಹೋಗ್ಬಿಟ್ಟು ಮೇಲ್ಗಡೆಗೆ ಬರೋ ಅಷ್ಟೊತ್ತಿಗೆ ಏನಾದರೂ ಒಂದು ಪ್ಲಾನ್ ಮಾಡಿರು. ಸರಿ, ನೀನು ಹೋಗು. ಏನಪ್ಪ ಇದು, 10 ನಿಮಿಷ ಪಿಲಾನ್ ಮಾಡುವಂತಾಳೆ. 10 ನಿಮಿಷಕ್ಕೆ ಇದು ಎಲ್ಲಿಂದ ಪಿಲಾನ್ ಬರ್ತದೆ ನನಗೆ? ಅಯ್ಯೋ ಶಾರದಿ, ಎಷ್ಟೆಲ್ಲ ತಲೆ ಉಪಯೋಗಿಸಿ ಏನೆಲ್ಲ ಮಾಡಿದ್ಯಾ, ಇದೊಂದು ಮಾಡೋಕ್ಕಾಗಲ್ವೇ ನಿನ್ನ ಕೈಲಿ? ನೀನು ಯೋಗ್ಯತೆಗೆ ಒಂದು ಚಿಕ್ಕದು ಮಾಡೋಕ್ಕಾಗಲ್ವೇ ನಿನಗೆ? ಅಯ್ಯೋ, ಇವ್ನಿಗೆ ಏನಂತ ಹೇಳೋದು? ಅಯ್ಯೋ, ನನ್ನ ಮಗಳೇನಾರ ತಗ್ಲಾಕೊಂಡ್ಲು ಅಂತ ಹೇಳಿದ್ರೆ ಮುಗೀತು. ಮತ್ತೆ ಊರಿಗೆ ಹೋಗ್ಬೇಕು, ಕೂಲಿ ಮಾಡಬೇಕು. ಈ ಕಡೆ ಸಾವುಕಾರ ಮಗನೂ ಇಲ್ಲ, ಈ ಕಡೆ ಇವರು ಇಲ್ಲ, ಯಾರೂ ಇಲ್ಲ, ನಂಗೆ ಆಗೋಗ್ಬಿಡ್ತೈತೆ. ಬೇಡ, ಏನೋ ಮಾಡಬೇಕಲ್ಲ. ಅಲ್ಲ, ಇವಳು ಯಾಕೆ ಹೋಟೆಲಲ್ಲಿ ಸ್ಟೇ ಮಾಡಿದ್ದಾಳೆ ಅಂತ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಸ್ಟೇ ಮಾಡಿದ್ಲು ಇಲ್ಲಿ? ಅಲ್ಲ, ಮನೆ ಬಿಟ್ಬಿಟ್ಟು ಇಲ್ಲಿ ಬಂದಿರೋ ಅಂಥ ಅವಶ್ಯಕತೆ ಏನೈತೆ? ಏನೋನಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಏನಾದರೂ ಜಗಳ ಮಾಡ್ಕೊಂಡ್ಬಿಟ್ಟವ್ರ ಏನೋ? ಛೇ, ಜಗಳ ಏನಕ್ಕೆ ಮಾಡ್ಕೊಳ್ತಾರೆ ಅಲ್ವಾ? ಇದೇ ಹೋಟೆಲ್ ತಾನೇ, ಬರ್ತೀನಿ ಅಂತ ಹೇಳೋಳೆ. ನೋಡೋಣ, ಇರು ಗೊತ್ತಳಲ್ಲ, ಮಾತಾಡೋಣ ಏನು ಎತ್ತ ಅಂತ. ರಾಹುಲ್, ಬಾ. ಏನು ನಡೀತಾ ಇದೆ ಇಲ್ಲಿ? ನೀನು ಯಾಕೆ ಬಂದು ಇಲ್ಲಿ ಹೋಟೆಲಲ್ಲಿ ಸ್ಟೇ ಮಾಡಿದ್ಯಲ್ಲ? ನಿಮ್ಮ ಮನೆಗೆ ಹೋಗಿದ್ದೆ, ಈಗ ನಿಮ್ಮ ಅಮ್ಮ ನೋಡಿದ್ರೆ ಏನೇನೋ ಮಾತಾಡ್ತಿದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಹೋಟೆಲಲ್ಲಿ ಇದೆಯಾ? ನೀನು ಎಲ್ಲೋ ಬೇರೆ ಕಡೆ ಇದೆಯಾ ಅಂತ ಏನೋ ಅಮ್ಮ ಹೇಳ್ತಾ ಇದ್ರು. ನನಗೆ ಅರ್ಥನೇ ಆಗ್ತಾ ಇಲ್ಲ ಏನಾಯ್ತು ಅಂತ. ಅದನ್ನ ಹೇಳೋಣ ಅಂತಾನೆ ಇಲ್ಲೂ ಕರ್ಸಿದ್ದು. ಬಾ, ಮೇಲ್ಗಡೆ ರೂಮಿಗೆ ಹೋಗೋಣ. ಅಲ್ಲ, ಅದು ಹಂಗಲ್ಲ ರಾಹುಲ್, ಬಾ ನೀನು ಸುಮ್ಮನೆ ಕೂತ್ಕೋ. ಹೀಗಾದ್ರೂ ಹೇಳು, ಯಾಕೆ ಮನೆ ಬಿಟ್ಟು ಇಲ್ಲಿ ಸ್ಟೇ ಮಾಡಿದ್ಯಾ ನೀನು? ಏನಾಯ್ತು ಅಂತದು? ಅಯ್ಯೋ, ನಾನು ಹೇಳ್ತೀನಿ, ಕೇಳಿಸ್ಕೊ ಕಣಪ್ಪ, ನಾನು ಹೇಳ್ತೀನಿ. ಓ, ಅಸಿಸ್ಟೆಂಟ್ ಅಲ್ವಾ? ಹ್ಞೂ, ಅಸಿಸ್ಟೆಂಟ್ ಏನೇನಿಯ. ಅದು ಅವ್ರ ಅಮ್ಮನೂ ಇವಳು ಇಬ್ರು ಮಾತಾಡ್ತಿಲ್ಲ ಕಣಪ್ಪ, ಮುಂಚ್ಕೊಬಿಟ್ಟವ್ರೆ. ಆಗ್ಲೇ ನೀಯ ಒಂದು 2 ದಿನದಿಂದ 3 ದಿನದಿಂದ ಮುಂಚ್ಕೊಬಿಟ್ಟವ್ರೆ. ಇಬ್ರು ಒಬ್ರಿಗೊಬ್ರು ಮಾತಾಡ್ತಾನೆ ಇಲ್ಲ. ಹೌದಾ? ಮಾತಾಡ್ತಿಲ್ಲ. ಅದು ಇವಳು ಏನಂದ್ಲು ಅಂದ್ರೆ ನಿನ್ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟವಳೆ, ಹಿಂಗೆ ಅಂತ ಹೇಳ್ಬಿಟ್ಟು. ಅವ್ರ ಅಮ್ಮ ಆಸ್ತಿ ನೋಡಿ ಮದುವೆ ಮಾಡ್ಕೊತಾವನ ನನ್ನ ಮಗ, ಹಂಗೆ ಹಿಂಗೆ. ರಾಹುಲ್ ವಿಷಯನೇ ಬೇಡ, ರಾಹುಲ್ ಸವಾಸನಿಯ ಬೇಡ, ಹಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳಿದ್ರು. ಬೇಡ, ರಾಹುಲ್ನ ಮದುವೆ ಮಾಡ್ಕೋಬೇಡ, ಹಿಂಗೆ ಅಂತ ಹೇಳ್ಬಿಟ್ಟು. ಈ ಹುಡುಗಿ ಸುಮ್ಗೆ ಇರ್ದಿದ್ದಂಗೆ, ಇಲ್ಲ ನಾನು ಅವನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ, ಅವ್ನ ನೆನಪಾಗೆ ಬದುಕ್ಬಿಡ್ತೀನಿ, ಅವನಂದ್ರೆ ನನಗೆ ಪಿರಾಣ, ಅವನಂದ್ರೆ ಇಷ್ಟ ಅಂತ ಏನೇನೋ ಜೋರಾಗಿ ಮಾತಾಡಿದ್ಲು. ಅದಕ್ಕೆ ಅವ್ರ ಅಮ್ಮಂಗೆ ನೆತ್ತಿ ಎಲ್ಲ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ನೀನು ನನ್ನ ಮಗಳು, ಇರಂಗಿದ್ರೆ ಇರು, ಇಲ್ಲ ಅಂದರೆ ಒಯ್ತಾ ಇರು ಮನೆ ಬಿಟ್ಬಿಟ್ಟು ಅಂತ ಏನೋ ಗದ್ರಕಂಡ್ಲು. ಅದಕ್ಕೆ ಕೋಪ ಮಾಡ್ಕೊಂಡು ಈಗ ನೋಡು ಇವಳು ಬಂದ್ಲು. ನಾನು ಅಸಿಸ್ಟೆಂಟ್ ಅಲ್ವಾ, ಇರಲಿ ಅಂತ ಹೇಳ್ಬಿಟ್ಟು ನಾನು ಜೊತೆಗೆ ನೀ ಬಂದ್ಬಿಟ್ಟೆ. ನಾನು ಕರ್ಕೊಂಡು ನೆಟ್ಟು ಇಲ್ಲಿಗೆ ಬಂದ್ಬಿಟ್ಲು ಕಣಪ್ಪು. ನೀನು ಮನೆ ಬಿಟ್ಬಿಟ್ಟು ಬಂದ? ಇನ್ನೇನು ಮಾಡ್ತೀಯಾ ಅಮ್ಮ, ನೀನು ಹೆಸ್ರು ಎತ್ತಿದ್ರೇನೆ ಉರ್ದುರ್ದು ಬೀಳ್ತಾವ್ರೆ. ನಾನು ತಾನೇ ಇನ್ನೇನು ಮಾಡಲಿ, ಅದಕ್ಕೇನೆ ಮುಕ್ಕೋಪ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ದಿನ. ಆಮೇಲೆ ನಮ್ಮ ಅಮ್ಮಂಗೂ ನಾನು ಅಂದರೆ ತುಂಬ ಇಷ್ಟ, ನಿನಗೂ ಗೊತ್ತಲ್ವಾ. ಆಮೇಲೆ ಅಮ್ಮನೇ ಮನೆ ಕರೆಸ್ಕೊತಾರೆ. ನಮ್ಮ ಅಮ್ಮವ್ರಿಗೆ ಭಾಳ ಇಷ್ಟ. ಅಯ್ಯೋ, ಮಗಳು ಅಂದರೆ ವಾಪ ಬೇರೆ ನಿಮ್ಮ ಮೇಲೆ, ಇವಳು ನಿಮ್ಮ ಮೇಲೆ ಫ್ಯಾನೇ ಇಷ್ಟ ಇಟ್ಕೊಂಡವಳು. ನೀವು ನೋಡಿದ್ರೆ ಅವಳು ಯಾವಳನ್ನೂ ಮದುವೆ ಮಾಡ್ಕೊಳಕ್ಕೆ ಅಂತ ಹೊಂಟಿದ್ದೀರಾ. ಏನು ಮಾಡೋಣ ಕಣಪ್ಪ, ಪಾಪ ಈ ಮಕ ನೋಡೋದೆ, ಅವ್ರ ಅಮ್ಮನ ಮಕ ನೋಡೋದೆ. ನೀವು ಭಾಳ ಮೋಸ ಮಾಡ್ತಾ ಇದ್ದೀರಾ ಬಿಡಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಉಷಾ. ಮದುವೆ ಅಂತ ಆದರೆ ಅದು ನಿನ್ನೆ ಮದುವೆ ಮಾಡ್ಕೋಬೇಕು, ಬೇರೆ ಯಾರನ್ನೂ ಮದುವೆನೇ ಮಾಡ್ಕೋಬಾರ್ದು ಅಂತ ನಾನು ಪೂರ್ತಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾರನ್ನೂ ಮದುವೆನೇ ಮಾಡ್ಕೊಳ್ಳಲ್ಲ ನಾನು. ನಮ್ಮ ಅಮ್ಮಂಗೂ ನೆನ್ನೆನೇ ಹೇಳ್ಬಿಟ್ಟಿದ್ದೀನಿ ನಾನು, ಅಮ್ಮ ನನ್ನ ಮದುವೆ ಅಂತ ಆದರೆ ಉಷನ್ನೇ ಮದುವೆ ಮಾಡ್ಕೊಳ್ಳೋದು, ಇನ್ನು ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಅವಳ ಜೊತೆನೇ ಅಂತ ಹೇಳ್ಬಿಟ್ಟಿದ್ದೀನಿ ನಮ್ಮ ಅಮ್ಮಂಗೆ. ನಮ್ಮ ಅಮ್ಮನೂ ಸರಿ ಆಯಿತು ಕಣಪ್ಪ ಅಂತ ಹೇಳಿ ಒಪ್ಕೊಂಡವ್ರೆ. ನೀನು ಮದುವೆಗೆ ಒಪ್ಕೊಬಿಟ್ರಾ? ಮದ್ವೆಗೆ ಒಪ್ಕೊಂಡಿದ್ದಾರೆ. ನಿಮ್ಮಮ್ಮ ಒಂದು ಒಪ್ಕೊಳ್ಳೋದೊಂದು ಬಾಕಿ. ನಿಮ್ಮಮ್ಮ ತುಂಬ ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಗೊತ್ತಾ. ನನಗಂತೂ ತುಂಬಾನೇ ಬೇಜಾರಾಗ್ತೈತೆ. ಹೆಂಗೆಲ್ಲ ಬೈದ್ರು ಗೊತ್ತಾ ನಿಮ್ಮಮ್ಮ, ಹಂಗೆ ಹಿಂಗೆ ನೀನು ಹಂಗೆ ಅಂಥವ್ರು ಇಂಥವ್ರು ಅಂತ ಹೆಂಗೆಂಗೋ ಬೈದ್ಬಿಡ್ತು. ನನಗಂತೂ ನಿಜ ತುಂಬಾನೇ ಬೇಜಾರಾಯಿತು. ನನಗೆ ಯಾಕಪ್ಪ ಈ ಥರ ಎಲ್ಲ ಬೈದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬ ಹರ್ಟ್ ಆಯಿತು ನನಗೆ. ನಿನಗೋಸ್ಕರ ಸಹಿಸ್ಕೊಂಡು ಅದಕ್ಕೆ ಫೋನ್ ಹಾಕಿದ್ದು ನಾನು ನಿನಗೆ, ಅಲ್ಲಿಂದ ನೀನು ಏನಾಯಿತು ಅಂತ. ನೀನು ನೋಡಿದ್ರೆ ಪಾಪ ಮನೆಯೇ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ. ಈಗ ನಿಮ್ಮ ಮನೆ ನಿಮ್ಮಮ್ಮ ಮದ್ವೆಗೆ ಒಪ್ಪಲ್ವಲ್ಲ, ಏನು ಮಾಡ್ತೀಯಾ?
ಅಯ್ಯೋ ನಮ್ಮಮ್ಮ ಮದುವೆ ಆದ್ಮೇಲೆ ಒಪ್ಕೊಂತಾರೆ. ಈಗ ಸುಮ್ಮನೆ ನಾನು ನೀನು ಮದುವೆ ಮಾಡ್ಕೊಬಿಡೋಣ. ಇಬ್ರು ಮದುವೆ ಮಾಡ್ಕೊಂಬಿಟ್ರೆ ಅವಾಗ ಅಮ್ಮ ಒಪ್ಕೊಂಡ್ಲೇಬೇಕಲ್ವಾ ಎಲ್ಲ ವಿಚಾರನೂ. ಅದೇ ಮಗಳು ವಿಚಾರನ ಒಪ್ಕೊಂಡ್ಲೇಬೇಕಲ್ವಾ. ನಮ್ಮಿಬ್ರಿಗೆ ಏನಾದರೂ ಒಂದು ಮುದ್ದಾದ ಮಗು ಆಯಿತು ಅಂತ ಹೇಳಿದ್ರೆ ಇನ್ನೂ ಫುಲ್ಲು ಖುಷಿಯಾಗೋಗ್ಬಿಡ್ತಾರೆ ನಮ್ಮಮ್ಮ. ಯಾವತ್ತಿದ್ರೂ ಮಗಳು ಮಗಳೇ ಅಲ್ವಾ, ಮಗಳ ಮೇಲಿರೋ ಪ್ರೀತಿ ಎಲ್ಲಾದರೂ ಕಮ್ಮಿ ಆಗುತ್ತಾ ನೀನೇ ಹೇಳು. ಅಮ್ಮ ಏನಂತು ಅಂದರೆ ಅಮೇರಿಕಕ್ಕೆ ಹೊರಟೋಗ್ಬಿಡೋಣ, ಇದಿರೋದು ಬೇಡ ಅಂತ ಹೇಳ್ತು. ಆದರೆ ನನಗೆ ನೀನು ಬಿಟ್ಟು ಹೋಗಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಇಲ್ಲ ಬರಲ್ಲ ಅಂತಂದಿದ್ದಕ್ಕೆ ನಮ್ಮಮ್ಮ ಹಿಂಗೆಲ್ಲನೂ ಮಾಡ್ತಾವ್ರೆ. ನೀನೇನು ಯೋಚನೆ ಮಾಡಬೇಡ. ನಾವು ಮದುವೆ ಆಗಿದ ತಕ್ಷಣನೇ ಆರಾಮಾಗೆ ಅಮ್ಮ ಒಪ್ಕೊಂತಾರೆ. ನೀವು ಆಸ್ತಿಗೋಸ್ಕರ ಇಷ್ಟಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿತ್ತು ಅಷ್ಟೇ ಅಮ್ಮ. ಅದು ಸರಿ, ನೀನು ಆ ಹುಡುಗಿ ಜೊತೆ ಮದುವೆ ಆಗ್ತಾ ಇಲ್ವಾ ಮತ್ತೆ? ಏ ಇಲ್ಲಪ್ಪ, ನಾನಂತೂ ಮದುವೆನೇ ಕ್ಯಾನ್ಸಲ್ ಮಾಡಿಬಿಟ್ಟೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು. ಅಮ್ಮ ನನಗೆ ಅವಳು ಬೇಡ, ಅವಳಂದ್ರೆ ನನಗೆ ಇಷ್ಟನೇ ಇಲ್ಲ, ಅವಳು ಸವಾಸನೇ ಬೇಡ ಅಂತ ಹೇಳ್ಬಿಟ್ಟು ನೀಟಾಗೆ ಮದುವೆನೇ ಕ್ಯಾನ್ಸಲ್ ಮಾಡಿ ಬಿಸಾಕಿದ್ದೀನಿ. ಹೌದಾ? ಅಯ್ಯೋ ಮಗಳೇ, ಅಂತೂ ಇಂತೂ ನಿನ್ನ ಮದುವೆ ಫಿಕ್ಸ್ ಆಯಿತು. ಮಗಳೇನಾ? ಅದು ಹಳ್ಳಿಯವರಲ್ವಾ, ಹಳ್ಳಿ ಕಡೆ ಅವ್ರ ಮಗಳ ಏಜವ್ರನ್ನ ಯಾರನ್ನ ನೋಡಿದ್ರು ಹಂಗೆ ಹಂಗೆ ಅವ್ರು ಕರೆಯೋದು. ಕಣಪ್ಪ, ನಾವು ಎಲ್ಲರೂ ಮಗಳೇ ಮಗಳೇ ಅಂತ ಪ್ರೀತಿಯಿಂದನೇ ಕರೆಯೋದು. ನಿಮ್ಮನ್ನು ಅಷ್ಟೇ ಮಗನೇ 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 ಅಂತ ಪ್ರೀತಿಯಿಂದನೇ ನಾವು ಕರೆಯೋದು. ಅದು ಬಿಟ್ಬಿಟ್ಟು ನಾನು ಬೇರೆ ಥರ ಕರೆಯೋಕ್ಕಾಯ್ತದೆ? ನಮ್ಮ ಕಡೆ ಎಲ್ಲ ಹಿಂಗೆ ಹಳ್ಳಿ ಕಡೆ ನೀವೇನೋ ಪ್ಯಾಟನವರು ಮಕ್ಕಳನ್ನ ಮಕ್ಕಳಂತ ಮಾತ್ರ ಕರಿಬೇಕು. ಅದೇ ನಮ್ಮ ಹಳ್ಳಿ ಕಡೆ ಹಂಗಲ್ಲ. ಅವು ನಮ್ಮ ಮಕ್ಕಳು ವಯಸ್ಸವ್ರು ಎಲ್ಲರೂ ನಮ್ಮ ಮಕ್ಕಳೇನೆಯ. ಓ ಹೌದಾ? ಅವ್ರು ಹಂಗೇನೆ ಬಿಡು, ಯಾವಾಗೂ ನನ್ನ ಮಗಳೇ 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 ಅಂತ ಪ್ರೀತಿಯಿಂದ ಕರೀತಾರೆ. ಹಾ ಸರಿ ಆಯ್ತು. ಮತ್ತೆ ಇವಾಗ ಏನು ಮಾಡೋದು ಅಂತ? ಮದುವೆ ಮತ್ತೆ ನಿಮ್ಮ ಅಮ್ಮನ ಕರೀದಿದಂಗೆ ಮದುವೆ ಮಾಡ್ಕೊಳ್ಳೋದಾ? ಸುಮ್ಮನೆ ಚೆನ್ನಾಗಿರಲ್ಲ ಅಲ್ವಾ? ಆಂಟಿನ ಹೆಂಗಾದ್ರೂ ಮಾಡಿ ಒಪ್ಪಿಸ್ತೀಯ ನೀನು? ಬುಡಪ್ಪ, ಆಯಮ್ಮನ ಒಪ್ಪಿಸ್ಕೊಂಡು ಕುಂತ್ಕೊಂಡ್ರೆ ನಿಮ್ಮ ಮದುವೆನೇ ಆಗಕ್ಕಿಲ್ಲ. ಇನ್ನು ಯಾವ ದಿನಗಳು ಬೇಕೋ ಮದುವೆಗಳಾಗಕ್ಕಂತೂ ಮದುವೆ ಅಂತೂ ದೇವ್ರಣೆ ಆಗಕ್ಕಿಲ್ಲ. ಸುಮ್ಕೆ ನೀವೇ ಮದುವೆ ಮಾಡ್ಕೊಂಡು ಆಮೇಕಿಂದ ಹೋಗಿ ಆಶೀರ್ವಾದ ತಗೊಳ್ಳಿ ಅಷ್ಟೇನೇನೆ. ಹೌದು, ನಾನು ಹಂಗೆ ಅನ್ಕೊಂಡಿದ್ದೀನಿ, ನಾವಿಬ್ರು ಮದುವೆ ಆಗ್ಬಿಟ್ಟು ಆಮೇಲೆ ಹೋಗಿ ಆಶೀರ್ವಾದ ತಗೊಳ್ಳೋಣ ಅಂತ. ಮತ್ತೆ ನೀನು ಯಾವಾಗೂ ಹೇಳ್ತಾ ಇದ್ದೆ ನಮ್ಮ ಅಮ್ಮನ ಬಿಟ್ಟು ನಾನು ಯಾವ ಕೆಲಸನೂ ಮಾಡಲ್ಲ, ನಮ್ಮ ಅಮ್ಮ ಅಂದರೆ ಹಂಗೆ ಹಿಂಗೆ ಅಂತ. ಹೀಗೆ ನೋಡಿದ್ರೆ ಈ ಥರ ಹೇಳ್ತಾ ಇದೆಯಾ? ಆಂಟಿ ಇಲ್ಲ ಅಂದರೆ ನೀನು ತಾಳಿನೂ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ. ಅದು ಅವಾಗ, ಇವಾಗ ನಂಗೆ ನೀನೇ ಬೇಕು ಅಂತ ಅನ್ನಿಸ್ತಾ ಇತ್ತಲ್ವಾ, ಅದಕ್ಕೆ ಏನು ಮಾಡೋಣ. ಅಮ್ಮನ ಮೇಲೆ ಪಿರುತಿಗಿನ ಲವರ್ ಮೇಲೆ ಪಿರುತಿ ಶಾನೆ ಆಗೋಗ್ಬಿಟ್ಟೈತಿ. ಅದಕ್ಕೆ ನೀನೇ ಬೇಕು ಅಂತ ಮನೆ ಬಿಟ್ಬಿಟ್ಟೆ ಬಂದೋಳೆ ಕಣಪ್ಪ. ಅಂತ ದೂರಿ ಮನೆ ಬಿಟ್ಬಿಟ್ಟು ಪಾಪ ಇಲ್ಲಿ. ಅಯ್ಯೋ, ಇಲ್ಲಿ ದುಡ್ಡು ತಗೊಬಂದಿಲ್ವಾ, ದುಡ್ಡು ಕಟ್ಟಕ್ಕೂ ಕಾಸಿಲ್ವಾ. ಅಯ್ಯೋ ಏನು ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಕೇಳ್ತಾ ಇದ್ಲು. ನಾನು ಅದಕ್ಕೆ ನನ್ನ ಮನೆಗೆ ಹೋಗ್ಬಿಟ್ಟು ಇಸ್ಕೊಬಿಟ್ಟು ಬರ್ತೀನಿ ಕಾಸ ಅಂತ ಹೇಳ್ತಾ ಇದ್ದೆ. ಅಯ್ಯೋ ಉಷಾ, ಇದೇನು? ನಾನು ಕಟ್ಟೋಗ್ತೀನಿ ಅಮೌಂಟ್ನ, ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಎಷ್ಟು ದಿನ ಬೇಕಾದರೂ ನೀನು ಇಲ್ಲಿ ಆರಾಮಾಗಿರು. ಈ ಹೋಟೆಲ್ ದುಡ್ಡೆಲ್ಲನೂ ನಾನು ಕಟ್ತೀನಿ. ರಾಹುಲ್, ಥ್ಯಾಂಕ್ ಯು ಸೋ ಮಚ್ ರಾಹುಲ್. ಅಪ್ಪ ಸದ್ಯ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನನ್ನ ನಿನ್ನ ಮಧ್ಯೆ ಈ ಥ್ಯಾಂಕ್ಸು ಅದು ಇದು ಎಲ್ಲ ಏನೂ ಇಲ್ಲ ತಾನೇ, ಸುಮ್ಮನೆ ಇರೋ. ಹಾಗಲ್ಲ, ಮನೆಯಿಂದ ಅಮೌಂಟ್ ಏನು ತರಲಿಲ್ಲ ನಾನು. ಅಮ್ಮನ ಮೇಲೆ ಕೋಪ ಮಾಡಿಕೊಂಡು ಹೆಂಗಿದ್ದೋಳು ಹಂಗೆ ಓಡ್ ಬಂದ್ಬಿಟ್ಟೆ. ಏನು ಮಾಡ್ತೀಯಾ? ಏನು ಮಾಡೋದಪ್ಪ ಅಮೌಂಟ್ಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಕೊನೆಗೂ ನೀನು ದೇವ್ರ ಥರ ಬಂದ್ಬಿಟ್ಟೆ. ಆಯಿತು, ನಾನಂತೂ ಬೇಡ ಅಂತ ಮಾತ್ರ ಹೇಳಲ್ಲ, ಯಾಕಂದರೆ ನನ್ನ ಹತ್ರನೂ ಅಮೌಂಟ್ ಇಲ್ಲ. ನೀನೇ ಪೇ ಮಾಡಬೇಕು. ನೀನು ಎಷ್ಟು ದಿನ ಇರ್ತೀಯಾ ಅಂತ ಹೇಳು, ಅಷ್ಟು ದಿನದ ಅಮೌಂಟು ನಾನೇ ಪೇ ಮಾಡಿ ಹೋಗ್ತೀನಿ. ಒಂದು 15 ದಿನದ್ದು ಪೇ ಮಾಡಿಬಿಡಪ್ಪ ಸಾಕು. ಒಂದು 15 ಡೇಸ್ದು ಪೇ ಮಾಡು, ಆಮೇಲೆ ಬೇಕಾದರೆ ನೋಡೋಣ. ಅಂತೂ 15 ದಿನ ಇಲ್ಲೇ ಇರಬೇಕು ಅಂತ ಫಿಕ್ಸ್ ಆಗಿದೆಯಾ? ಹಾಂ. ಸರಿ, ನಾನು ಅಮೌಂಟ್ ಕಟ್ಬಿಟ್ಟು ಹೋಗ್ತೀನಿ. ಮದುವೆಗೆ ನೀನು ಒಪ್ಕೊಂಡಿದ್ಯಲ್ಲ ಅಷ್ಟೇ ಸಾಕು. ನಮ್ಮ ಅಮ್ಮನ ಹತ್ರ ಮಾತಾಡಿ ಮದುವೆನ ಹೆಂಗೋ ರೆಡಿ ಮಾಡಿಸ್ತೀನಿ ನನ್ನ ಮದುವೆಗೆ. ಅಯ್ಯೋ, ಮದುವೆ ಗ್ರ್ಯಾಂಡಾಗೇನು ಬೇಡ, ಸಿಂಪಲ್ಲಾಗೆ. ಹಾಂ ಸರಿ, ನೋಡೋಣ, ಮಾತಾಡ್ತೀನಿ ಅಮ್ಮನ ಹತ್ರ. ಈಗ ಸರಿ, ನೀನು ಹೋಟೆಲ್ದೆಲ್ಲ ಚಿಂತೆ ಮಾಡಬೇಡ. ಹಾಗೆಯೇ ಅಮೌಂಟು ಕೊಟ್ಟೋಗ್ತೀನಿ ನಿನಗೆ. ನೀನು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾ? ಬೇಡ ಎಲ್ಲ ATM ಎಲ್ಲ ಮನೇಲೆ ಬಿಟ್ಬಿಟ್ಟು ಬಂದಿದ್ದೀನಿ. ಕ್ಯಾಶ್ ಕೊಟ್ರೆ ಓಕೆ. ಸರಿ ಆಯ್ತು, ಕ್ಯಾಶ್ ತಂದು ಕೊಡ್ತೀನಿ, ಇರು ಬಂದೆ. ಅಮ್ಮ, ನೀನೇನಮ್ಮ ಇಷ್ಟೊಂದು ಇಂಟೆಲಿಜೆಂಟು. ಹೋಟೆಲ್ ದುಡ್ಡು ಕಟ್ಟಿಸ್ತಾ ಇದೆಯಾ, ಖರ್ಚಿಗೆ ದುಡ್ಡು ಅವನೇ ಕೊಡಂಗೆ ಮಾಡ್ತಾ ಇದೆಯಾ. ಮತ್ತೆ ನಾನು ಅಂದರೆ ಸುಮ್ಕೇನೇನು? ಅಷ್ಟೊಂದು ಸುಮ್ಕೆ ಅನ್ಕೊಬಿಟ್ಟಿದ್ಯಾ? ಸೋಮ್ಕಿರಮ್ಮಿ ಕೀಳ್ತಿರ್ಬೇಕು ದುಡ್ಡ. ಹೂನಮ್ಮ. ಇಲ್ಲ ಅಂದರೆ ಈ ಗಂಡಸುಗಳು ಕೊಡಕ್ಕಿಲ್ಲ ದುಡ್ಡ. ನಾವಿವಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕಿತ್ತು ನೋಡು. ಆಯಪ್ಪ ಬಂದು ಮ್ಯಾನೇಜರ್ ಕ್ಯಾಕುಸ್ ಮಾಕೋಗಿತಾವನಿ, ದುಡ್ಡು ಕೊಡು ಅಂತ ಹೇಳಿ. ಬಿಡು, 15 ದಿನಕ್ಕಾಗವಷ್ಟು ಕಟ್ತಾರಲ್ಲ, 15 ದಿನದ ಒಳಗಡೆ ನೀನು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕು. ಹ್ಞೂ